ಅದ್ರಲ್ಲಿ ಉಜ್ಜಿ ಅದ್ರಲ್ಲಿ ಉಜ್ಜಿ ಅಂತ ಕೊಡ್ತೀನಿ ನೋಡು. ಅವ್ರಿಗೆ ಫೋನ್ ಮಾಡ್ಬಿಟ್ಟು ಪ್ರಪೋಸ್ ಫ್ರೆಂಡ್ ಇವಾಗ ಹೇಳ್ತೇನೆ, ನನಗೊಂದ್ ಸ್ವಲ್ಪ ನಿಂಗೆ ನೋಡಿದ್ರೆ ಕ್ರಶ್ ಆಗಿದೆ. ಮಮ್ಮಿ ಅವಳು ವಾರಕ್ಕೆ ಒಂದೇ ಸರಿ ತಾನೇ ಮಮ್ಮಿ ಮಾಡೋದು. ಸರಿ ಮಮ್ಮಿ. ಅವಳು ಹೇಳಿದ್ಲು ಅದೇ ಅಂತ, ಬೆಸ್ಟ್ ಫ್ರೆಂಡ್ ಅಂತ. ನನ್ನ ಉಸಿರು ನಾನು ಕುಚ್ಚಿಕೊಳ್ಳ. ಓಕೆ, ಡಿಪ್ರೆಷನ್. ಇದು ಸ್ಕೂಲು ಸ್ಟಾರ್ಟ್ ಆಕಿನ ಮುಂಚೆ ಒಂದು ಪ್ರೇಯರ್ ಐತೆ. ಯಾವ ಪ್ರೇಯರು? ಓ ಮೈ ಗಾಡ್, ಬ್ಲೆಸ್ ಅಸ್. ಏನ್ ಇಂಗ್ಲಿಷ್ ಅಲ್ಲಿ ಹುಟ್ಟಿದನ? ಕನ್ನಡದಲ್ಲಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಚೆನ್ನಾಗಿದೆ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಗೈಸ್ ನಮ್ಮ ಜೊತೆಗೆ ನಮ್ಮ ಛೋಟ ಮರಿ ಮತ್ತೆ ನಮ್ಮ ಜೊತೆಗೆ ಇನ್ನೊಬ್ಬ ಚಿರು ಅಂಡ್ ಇವತ್ತು ನಮ್ಮ ಜೊತೆ ವ್ಲಾಗರ್. ಎಸ್, ಅಂಡ್ ಇವತ್ತು ನನ್ನ ಯೂಟ್ಯೂಬ್ ಕೆರಿಯರ್ ಅಲ್ಲೇ ಇದು ನಾನು ಮಾಡ್ತಿರೋದೆ ಫಸ್ಟ್ ಬ್ಲಾಗ್. ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಿರೋ ಫಸ್ಟ್ ಬ್ಲಾಗ್. ಇವತ್ತಿನ ಈ ಒಂದು ಬ್ಲಾಗ್ ಬಂದ್ಬಿಟ್ಟು ಟ್ರೂತ್ ಅಂಡ್ ಡೇರ್ ಗೈಸ್. ಟ್ರೂತ್ ಇಸ್ ಟ್ರೂತ್ ಅಷ್ಟೇ. ಓಕೆ, ಇವತ್ತು ಟ್ರೂತ್ ಅಂಡ್ ಡೇರ್ ಆಡ್ತಾ ಇದೀವಿ. ಸೊ ಇದರಲ್ಲಿ ಸಿಂಪಲ್ ಆಗಿ ಒಂದಿಷ್ಟು ಹೇಳ್ಬೇಕಂದ್ರೆ ಏನಂದ್ರೆ, ಇದ್ರಲ್ಲಿ ಬರೋದು ಒಂದು ಟ್ರೂತ್, 2 ಡೇರು, ಟೋಟಲ್ಲು 10 ತಿರುಗಿಸೋದು. ಎಸ್, 10 ರೌಂಡ್ ತಿರುಗಿಸೋದು. ಈಗ ರಿಪೀಟೆಡ್ಲಿ ಮೂರು ನಿನಗೆ ಬಂತು ಅಂದ್ರೆ ನೀನ್ ಹೇಳಲೇಬೇಕು. 1 ಟ್ರೂತ್ 2 ಡೇರು. ಓಕೆನಾ? 1 ಟ್ರೂತ್ 2 ಡೇರ್ ಕಂಪ್ಲೀಟ್ ಆಯ್ತು. ನಾವೇನೋ ತರ್ಸ್ಕೋಬಹುದು, ಏನೋ ತಿನ್ಬೋದು, ಆತರ. ಇಲ್ಲ ತರ್ಸ್ಕೊಂಡ್ ತಿನ್ನೋದಲ್ಲ, ಅದನ್ನ ಡೇರ್ ಅನ್ನಲ್ಲ. ಅದನ್ನ ಯಾವ ಕೆಲಸ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಆ ತರದ್ರಲ್ಲಿ ಅದು ಏನ್ ಟ್ರೂತ್ ಅಂಡ್ ಡೇರ್ ಕೊಡುತ್ತೋ ದೇವ್ರೇ ನನ್ಗಂತೂ ಗೊತ್ತಿಲ್ಲ. ನೋಡುವ ಏನ್ ಕೊಡ್ತಾಳೆ ಅಂದ್ಬಿಟ್ಟು ಫಸ್ಟೇ ಕೇಳ್ಬಿಡ್ಬೇಕು, ಏನಾದ್ರು ಡೌಟ್ಸ್ ಐತಾ ಅಂದ್ಬಿಟ್ಟು. ಡೌಟ್ಸ್ ಇದೆಯಾ? ಇಲ್ಲ. ಹಿಂಗ್ ಬಂದ್ರೆ ನಿಂಗೆ ಅವೆಲ್ಲ ಹಿಂಗ್ ತಿರ್ಸ್ತಾನೆ. ಕೂತ್ಕೊಂತೀನಿ. ಅಂಕೂರದಲ್ಲ, ನೀನ್ ಇಲ್ಲಿ ಕೂತ್ಕೋತಿಯ, ಬುಜ್ಜಿ ಇಲ್ಲಿ ಕೂತ್ಕೋತಾಳೆ. ಇಲ್ಲಿಂದ ಇಲ್ಲಿಗೆ ಬಂದ್ರೆ ನಮ್ದು ಇಲ್ಲ ಹಿಂಗ್ ಸ್ಟ್ರೈಟ್ ಹೋದ್ರೆ ಹಿಂಗ್ ಕೂತಿರ್ತೀವಪ್ಪ, ಹಿಂಗೆ ಹೋದ್ರೆ ಇದ್ ಲೆಕ್ಕ ಇಲ್ಲ. ಇನ್ನೊಂದ್ಸರಿ ತಿರ್ಸ್ಬೇಕು, ಕರೆಕ್ಟ್ ಆಗಿ ಹಿಂಗ್ ಬರ್ಬೇಕು, ಟಚ್ ಆಗ್ಬೇಕು, ನಮ್ ಟಚ್ ಆಗ್ಬೇಕು. ಇಲ್ಲಿ ನೋಡಿ ಹಿಂಗ್ ಕಾಲ್ ಹಿಂಗ್ ಹೋದ್ರು ಇದೈತಿ, ಇದು ಪಾಸ್. ನೋಡೋಣ ಯಾರ್ಯಾರು ಇವತ್ತು ಏನ್ ಸತ್ಯ ಬಾಯ್ಬಿಡ್ತಾರೋ. ಆದ್ರೆ ಏನ್ ಗೊತ್ತಾ, ಚಿರುಗ್ ಏನಾದ್ರು ಏನೋ ಫಸ್ಟ್ ಟ್ರೂತ್, ಓಕೆ ಫಸ್ಟ್ ಟ್ರೂತ್ ಇರುತ್ತಲ್ಲ, ಅದನ್ನ ನಮ್ ಛೋಟ ಮರಿಗೆ ಕೊಟ್ಬಿಡ್ತೀನಿ. ಅವಳು ಏನ್ ಕೇಳ್ತಾಳೋ ಅದನ್ನ ಅವ್ನು ಹೇಳಲೇಬೇಕು. ಅವನೇನಾದ್ರು ಸುಳ್ಳು ಹೇಳಿದ್ರೆ ನಾನು ವಾಪಸ್ ಅದಕ್ಕೆ ರಿಸಲ್ಟ್. ಆಯ್ತು, ಓಕೆ ಡನ್. ನಾನು ಮತ್ತೆ ಚಿರು ಇಬ್ರು ಏನೇ ಹೇಳಿದ್ರು ಅದು ಸತ್ಯ ಆಗಿರುತ್ತೆ. ಬುಜ್ಜಿ ಮೇಲೆ ಆಣೆ. ಗೈಸ್ ಫೈನಲಿ ಶುರು ಮಾಡ್ತಾ ಇದೀವಿ. ಇಲ್ಲಿ ನೋಡಪ್ಪ, ಸೆಂಟ್ರ್ ಇಲ್ಲಿರ್ಬೇಕು, ಹಿಂಗ್ ತಿರುಗಿಸ್ಬೇಕು ಹಿಂಗೆ. ಓಕೆನಾ? ಇಲ್ಲಿಗೆ ಬಂದ್ರೆ ಚಿರುನೆ, ಇಲ್ಲಿಗೆ ಬಂದ್ರೆ ಬುಜ್ಜಿನೇ, ಇಲ್ಲಿಗೆ ಬಂದ್ರೆ ನಾನೇ. ಗೈಸ್ ಇವತ್ತಿನ ಈ ಒಂದು ಟ್ರೂತ್ ಅಂಡ್ ಡೇರ್ ಚಾಲೆಂಜ್ ಅಲ್ಲಿ ಡೆಫಿನೆಟ್ಲಿ ನಮ್ಮ ಛೋಟ ಮರಿ ಅಳ್ತಾಳೆ. ಅದಕ್ಕಾಗಿ ನೀವು ಕಾತರದಿಂದ ಕಾಯ್ತಾರಿ. ಯಾಕಂದ್ರೆ ಇವತ್ತು ಆಪೋಸಿಟ್ ಕೂತಿರೋ ಚಿರು ಅಲ್ವಾ, ಡೆಫಿನೆಟ್ಲಿ ಕಾಯ್ತಾಳೆ ಅಥವಾ ಡೆಫಿನೆಟ್ಲಿ ಹೇಳ್ತಾಳೆ. ನೋಡಿ ಇವಾಗ ಕ್ಲಬ್ಸಾಕ ಯಾರು ತಿರ್ಸೋದು? ಓಕೆ, ಬುಜ್ಜಿ ತಿರ್ಸೋದು. ಸೆಂಟ್ರ್ ಫೈನಲಿ ಫಸ್ಟ್ ಒನ್ ಸ್ಟಾರ್ಟ್ ಆಗ್ತಿದೆ. 1 ನಿಮಿಷ. ಓಕೆ, ಫೈನಲಿ ಫಸ್ಟ್ ಒನ್ ಸ್ಟಾರ್ಟ್ ಆಗ್ತಿದೆ. ಇದು ಯಾರಿಗೆ ಬೀಳುತ್ತೋ ಅವನ ಅದೃಷ್ಟ ಹೋಯ್ತು ಅಂತ. ಅಯ್ಯೋ, ಟ್ರಯಲ್ ಮಾಡಿದ್ರೆ ಅಂತ ಸೂಪರ್ ಆಗಿ. ಅಲ್ಲ ಸರಿ ಆಯ್ತು, ನಂದಾ? ನಾನ್ ಫಸ್ಟ್ ಕೊಡೋದು ಡೇರ್, ನೀವಿಬ್ರು ಡಿಸ್ಕಸ್ ಮಾಡಿ ಕೊಡ್ಬೇಕು. ಮರ್ಯಾದೆ ತೆಗಿಯೋ ತರ ಮಾಡ್ಕೊಡ್ದು. ಬ್ಯಾರೆ ತರ ಕೊಡೆ. ಯಾವ ತರ ಹೇಳಬೇಕು? ಮತ್ತೆ ಬಾತ್ರೂಮ್ ತೊಳ್ಸೋಣ ಕೈಯಲ್ಲಿ. ನಿಮಿಷ, ಕರೆಕ್ಟ್. ಇಬ್ರು ಡಿಸ್ಕಸ್ ಮಾಡ್ಕೊಡೋ ಬದಲು ಇದು ಯಾರಿಗ್ ಬರುತ್ತೋ ಅವ್ರು ಇಲ್ಲ ಏನ್ ಗೊತ್ತಾ, ಇಬ್ರು ಡಿಸ್ಕಸ್ ಮಾಡಿದ್ರೆ ಕರೆಕ್ಟ್. ಕರೆಕ್ಟ್ ನೋಡಿ ಗುದ್ದಾಗ್ತೀನಿ ಇವಾಗ. ನನಗ್ ಬಂದ್ರೆ ನನಗೆ ಕೊಡ್ತಾ ಇದ್ದಾರೆ ಹೆಣ್ಣು. ಇಲ್ಲ ಏನಿಲ್ಲ, ಕರೆಕ್ಟ್, ಫಿಕ್ಸ್ ಆಯ್ತು. ಸೂಪರ್ ಕರೆಕ್ಟ್. ಅದೇ ಇರ್ಲಿ ಫಸ್ಟ್ ನಾನು ಇದು ಐಡಿಯಾ ಕೊಟ್ಟಿಲ್ಲ, ಬೇಡ ಅಂದ್ರೆ ನಾವು ಬ್ರಷ್ ಅಲ್ಲಿ ಒಪ್ಕೋಬೇಕು. ಕೈಯಲ್ಲೇ ಅಮ್ಮ ನೋಡ್ಬೈಲೆ ಅದೆಲ್ಲ ಎಂತ ಸಾವು. ಬುಜ್ಜಿ ನಾನು
ಬಾತ್ರೂಮ್ ನ ತೊಳೆಯೋದ್ರಲ್ಲಿ ಒಂದ್ ಅರ್ಥ ಇದೆ, ಕೈಯಲ್ಲಿ ತೊಳೆಯೋದ್ರಲ್ಲಿ ಹೆಂಗ ಅರ್ಥ? ಅದೇ ಡೇರ್ ಅನ್ನೋದು. ಸರಿ, ಇನ್ ಕೇಸ್ ಮಾಡಿಲ್ಲ ಅಂದ್ರೆ ಏನ್ ಹೇಳು? 2,000 ಕ್ಯಾಶ್. ಇದು ಏನೋ ಈ ಕಡೆ 2,000 ಇಡ್ರಿ, ಈ ಕಡೆ 2,000 ಇಡ್ರಿ. ಏನಕ್ಕೆ? 2,000 ಕ್ಯಾಶ್ ಅಂತೆ. ಅಲ್ಲ ಇಡ್ರಿ. ನೀನ್ ಮಾಡಿಲ್ಲ ಅಂದೋ ಹೇಳ್ಬೇಕು, ನಾವ್ ಹೇಳ್ತಿರೋದು ನೀನ್ ಮಾಡಿಲ್ಲ. ಅಲ್ಲ ಅದೇ ಮಿಲಾಯಿಸ್ಬೇಕು. ಇಲ್ಲ ಅಂದ್ರೆ ಬೆಲ್ಟ್ ಅಲ್ಲಿ ಒಂದ್ 10 ತಿನ್ಬಿಡೋಣ. ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ತಿನ್ಬಿಡ್ದೆ ನೀನ್, ನನ್ ಗೊತ್ತು. ಇಲ್ಲ ಗೈಸ್, ಈಗ ಮಾಡ್ಲೇಬೇಕು, ಆಪ್ಷನ್ ಇಲ್ಲ. ಇದು ಯಾರು ಬರೆದ ಕಥೆಯೋ? ಆಂಟಿ, ಅದು ಡೇರು, ಅದು ಡೇರು. ಬ್ರಷ್ ಅಲ್ಲಿ ಉಜ್ಬೇಕಾ? ಬ್ರಷ್ ಅಲ್ಲಿ ತಾನೆ? ಗುದ್ದಾಕ್ತೀನಿ, ಸೈಲೆಂಟ್ ಆಗಿ 2 ನಿಮಿಷ. ಬರ್ಲಿ. ಇಷ್ಟೊತ್ತು ಒಪ್ಕೊಂಡೆ ತಾನೆ? ನಗದೆ ತಾನೆ? ಹಾಕ್ಸ್ಲ ವಿಡಿಯೋ ರಿಪೀಟ್. ಬರ್ಲಿ. ಬ್ಲಾಗ್ ಗೋಸ್ಕರ ಇನ್ವಾಲ್ವ್ ಆಗಿಲ್ಲ ಗೈಸ್. ಆಗಿಲ್ಲ. ಬಾತ್ರೂಮ್ ಮುಚ್ತೀನಿ. ಇಬ್ರು ಡಿಸ್ಕಸ್, ಅವಳಿಲ್ಲ ಅಂತ ಹೇಳಿದ್ರೆ ಇಬ್ರು ಡಿಸ್ಕಸ್ ಮಾಡಿ ಹೇಳ್ಬೇಕು. ನೀನ್ ಬ್ರಷ್ ಅಲ್ಲಿ ಉಜ್ಜಿಬಿಡು. ಸರಿ, ಏನ್ ಬ್ರಷ್ ಅಲ್ಲಿ? ನಿಂದು ಅಲ್ಲುಜ್ಜ ಬ್ರಷ್ ಅಲ್ಲಿ ಡಿಸ್ಕಸ್ ಮಾಡಿ ಹೇಳಿ. ಏನ್ ನೀನ್ ದುಡಿಯಲ್ಲ? ದಿನಕ್ಕ 20 ರೂಪಾಯಿ ತಿಂಡಿ ತಿಂತೆ, 20 ರೂಪಾಯಿ ಒಂದ್ ಬ್ರಷ್ ತಗೊಳಕಾಗಲ್ಲ. ನೀನು ಅಂದ್ರೆ ಏನ್ ಇವಾಗ? ನಿನಕ ಜಗ್ಗಲ್ಲಿ ಇದ್ರೆ ನೀನು ಹೋಗಿ ಉಚ್ತಾ ಇದ್ದೆ ತಾನೆ? ಕೊಡ್ತಾ ಇದ್ದೆ ನಾನು ಅದ್ನೇ. ಗೈ ಸುದೀಪ್ ಅಣ್ಣ ಬುಜ್ಜಿ ಅಂದಿದ ತಕ್ಷಣ ಬುಜ್ಜಿ ಸೈಲೆಂಟ್. ಇಲ್ಲ ಬುಜ್ಜಿ ನಿನ್ನಿಷ್ಟಪ್ಪ, ನೀನ್ ಹೆಂಗ್ ಬೇಕಾರೆ ಆಡಪ್ಪ, ನನಗೆ ಸಂಬಂಧನೇ ಇಲ್ಲ. ಇಲ್ಲಪ್ಪ, ಬುಜ್ಜಿ ಬಿಟ್ಟಿದ್ದೆ. ಬುಜ್ಜಿಗೆ ನಾನ್ ತಲೆ ಬಸ್ ಸೈಲೆಂಟ್ ಕೂತಿದ್ದೀನಿ. ಒಬ್ಬರನ್ನ ಮನೆ ಈಚೆ ಕರ್ಕೊಂಡು ಹೋಗ್ಬಿಟ್ಟು ಅವಮಾನಕ್ಕಿಂತ ಮನೆ ಒಳಗೇನೆ, ಅದು 4 ಗೋಡೆ ಮುಂದೆ ಸೈಲೆಂಟ್ ಗಿರ ಈಚೆ ಅಲ್ಲಿ ಸೀರೆ ಉಟ್ಸ್ಕೊಂಡ್ ಕರ್ಕೊಂಡು ಏನದು ಇದಾ? One eternity later. ಚಲೋ ಗೈಸ್, ಫೈನಲಿ ಒಂದ್ ಡೇರ್ ಮಾಡ್ತಾ ಇದೀನಿ. ಬಾತ್ರೂಮ್ ಉಜ್ಬೇಕಂತೆ, ನಾನು ಉಜ್ಜೋ ಅಲ್ಲೋ, ನಾನು ಉಜ್ಜೋ ಬ್ರಷ್ ಅಲ್ಲೇ ಉಜ್ಬೇಕಂತೆ. ಗೈಸ್, ಇದು ನನ್ ಬ್ರಷ್. ಕೇಳ ಮಮ್ಮನ, ಇದು ನನ್ ಬ್ರಷ್ ಗೈಸ್. ಪ್ರಾಮಿಸ್ ಇದೆ ನನ್ ಬ್ರಷ್ ಗೈಸ್. ನಾನು ಉಜ್ತಿರೋ ಬ್ರಷ್ ಅಲ್ಲಿ ಈಗ ಬಾತ್ರೂಮ್ ಉಜ್ಬೇಕಂತೆ. ಆಂಟಿ ಅಲ್ಲಿ ನೀಟಾಗಿ ಇಕ್ಬಿಡೋರು ಗೈಸ್. ಮದು ನೋಡ್ಬೇಡ, ಮದು ಯಾಕೆ ನೋಡ್ತೀಯ? ಮದು ಗಿರ್ಪಿಗೆ ಹಾಕ್ಬೇಕಾ? ಹೌದಾ? ಸುದೀಪಣ್ಣ ಅದ್ರಲ್ಲಿ ಉಜ್ಜಿ, ಅದ್ರಲ್ಲಿ ಅಲ್ಲಿ ಉಜ್ಜು ಅಂತ. ನಾನು ಕೊಡ್ತೀನಿ ನೋಡು. ನಗಲಾರದೆ ನೋಡಿ ಗೈಸ್, ಖುಷಿ. ಅಪ್ಪ ನೋಡಿ ಗೈಸ್, ಈ ತರ ಮಾಡ್ಬಿಡ್ತಾರೆ. ಬಂದಾಗ ನಾವೇನ್ ಕೊಡ್ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದೀವಿ ಗೈಸ್. ನಾನ್ ಕೊಡ್ತೀನಿ. ಹೆಂಗಿದೆ ಗೈಸ್ ಓಪನಿಂಗ್ ಥ್ರಿಲ್ಲು? ನಾನ್ ಕೊಡ್ತೀನಿ ನೋಡು, ಥ್ರಿಲ್ಲು ಬೇರ್ಗೋಬೇಕು ಹಂಗೆ ಗೈಸ್. ನಾವು ಕೊಡ್ತೀವಿ, ಅವನ್ ಟರ್ನ್ ಬರ್ಲಿ. ಇದ್ರಲ್ಲೂ ಅದೃಷ್ಟ ಇತ್ತು, ಅವ್ನು ಒಂದು ಬರಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ರೆಡಿನಾ? ಅಮ್ಮ ಇದ್ಯಾವ್ದು ಟ್ರೂತ್ ಅಂಡ್ ಡೇರ್ ಬರೀ ನನ್ಗೆ ಬೀಳ್ತೈತೆ. ಇವಾಗ ನಾನ್ ತಗೋತಿರೋದು ಡೇರ್. ಬುಜ್ಜಿ ಒಪ್ಕೊಳ್ಬೇಕೆಲ್ಲ ಡಿಸ್ಕಸ್ ಮಾಡಿ. ಸುದೀಪ್ ಅಣ್ಣ ಫೋನ್ ನಲ್ಲಿ ಯಾವ್ದಾದ್ರು ಒಂದು ಹುಡುಗಿ ಫೋನ್ ಹಾಕಿ, ಅಂದ್ರೆ ಗೊತ್ತಿರೋರು ಬಿಟ್ಟು ಗೊತ್ತಿಲ್ದಿದ್ದವ್ರಿಗೆ. ಗೊತ್ತಿಲ್ದಿರೋದು ಹೆಂಗ್ ಸೇವ್ ಆಗಿರುತ್ತೆ ಮೊಬೈಲ್ ಅಲ್ಲಿ? ಗೊತ್ತಿರೋ ರಿಲೇಶನ್ಶಿಪ್ ರಿಲೇಷನ್ ಆಗಿರ್ತಾರ, ರಿಲೇಶನ್ಶಿಪ್ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಪ್ರಪೋಸ್ ಪ್ರ್ಯಾಂಕ್ ಮಾಡಿ. ಇದು ಒಂಥರ ಲಾ ಪಾಯಿಂಟ್. ಯಾಕೆ? ನನ್ನ ಮನಸ್ಸಲ್ಲಿ ಒಂದು ಅಗಾಢವಾದ ಒಂದು ಬೌಂಡ್ರಿ ಸೆಟ್ ಆಗೈತೆ. ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಹೌದು, ಕರೆಕ್ಟ್. ಬೌಂಡ್ರಿ ಸೆಟ್ ಆಗೈತೆ. ಆ ಒಂದು 3 ಶಬ್ದ ಏನಿದೆಯೋ ಸಕ್ಕತ್ತಾಗಿರೋದು ಅದು ಬರೀ ನಾನು ರಕ್ಷಿತಾಕ್ಕ ಫೋನ್ ಮಾಡ್ದವಾಗ ನಾನು ಐ ಲವ್ ಯು ಅಂತ ಎಲ್ಲರೂ ಹೇಳೋದು. ನನಗೆ ನಿಮ್ಮ ಮೇಲೆ ಕ್ರಶ್ ಇದೆ. ಹಂಗ ಓಕೆ. ಐ ಲವ್ ಯು ಅಲ್ಲ, ನಾವು ಬರೀ ಒಬ್ಬರಿಗೆ ಮಾತ್ರ ಹೇಳೋದು. ಅದು ಬಿಟ್ಟು ಬೇರೆಯವ್ರಿಗೆ ಹೇಳಕ್ಕಾಗಲ್ಲ. ಅಲ್ಲ, ಮುಂದೆ ಫ್ಯೂಚರ್ ಬರೋರ್ಗೆ. ಅವಳು ಒಪ್ಕೊಂಡಿಲ್ಲ, ನೀನು ಅಷ್ಟು ಬೇಗ ರೆಡಿ ಆಗಿದ್ಯಾ? ಕರೆಕ್ಟ್, ಬುಜ್ಜಿ ಒಪ್ಕೋಬೇಕು. ಇಲ್ಲ, ನಾನು ರೆಡಿ ಇಲ್ಲ. ಯಾರಣ್ಣ ಯಾರಿಗೆ ಮಾಡ್ತೀವಿ? ಹೆಸರು ಮೆನ್ಷನ್ ಮಾಡ್ಬೇಡ. ನಮ್ ಫ್ಯಾಮಿಲಿಗೆ ನಿಮ್ ಫ್ಯಾಮಿಲಿಗೆ ಆ ಹುಡುಗಿ ಗೊತ್ತಿರ್ಕೊಡುದು ಮಾಡ್ತೀನಿ. ನೀನು ಯಾರು ಮಾಡ್ತೀಯಪ್ಪ? ಅರೆ ಗೈಸ್ ಮಾಡ್ಬಿಟ್ಟು ಒಂದಲ್ಲ ಒಂದ್ ಗಿಮಿಕ್ ಇಕ್ಕಿರುತ್ತೆ. ನಾನೇನು ಗಿಮಿಕ್ ಹೇಳಲ್ಲ, ಇನ್ನೊಂದ್ ಗಿಮಿಕ್ ಮಾಡ್ತೀಯಪ್ಪ. ನಾನ್ ಮಾಡ್ತಿರೋದು
ನಮ್ಮ ಫ್ರೆಂಡಿಗೆ. ಹಾ ಓಕೆ ಓಕೆ. ಗೊತ್ತಿಲ್ಲ ತಾನೆ? ನಿಂಗೂ ಗೊತ್ತಿಲ್ಲ? ಇರು ಫೋನ್ ಓಕೆ. ಒಂದು ಸ್ವಲ್ಪ ಕ್ರಶ್ ಇದೆ ಹೇಳ್ಬೇಕು ಅಂತ ಇದ್ದೆ ಹೇಳಿಲ್ಲ. ಅಲ್ಲ ಅಷ್ಟು ಎಲ್ಲಿದ್ಯಾ ಅಂತ ಕೇಳಿ ನಿಂಗೊಂದು ಮ್ಯಾಟ್ರ್ ಹೇಳ್ಬೇಕು. ಈ ಹೋಗಿ ಬಂದು ಡೇರ್ ಚಾಲೆಂಜ್ ನನಗೆ ಯಾಕೆ ಬರುತ್ತೋ ಗೊತ್ತಿಲ್ಲ ಗೈಸ್. ನಾನು ನನ್ನ ಒಂದು ಫ್ರೆಂಡ್ ಕಾಲ್ ಮಾಡ್ತಾ ಇದ್ದೀನಿ. ಅದು ಮಾಡಲಾದ ಸಂಖ್ಯೆ ಅಸ್ತಿತ್ವದಲ್ಲಿಲ್ಲ. ಅಯ್ಯೋ ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಮೇಲ್ ಮಾಡಲಾದ ಸಂಖ್ಯೆ ಬೇರೆ ಅವ್ರು ಮಾಡು. ಇಲ್ಲ ನಿಮ್ ಬಾಯ್ಗೆ ಮಾಡು ಅಷ್ಟೇ. ಬಾಯ್ಗೆ ಮಾಡ್ಲಿರ ಲೇ ಇದು ಹೆಸರು ಗೊತ್ತು, ಟಚ್ ಅಲ್ಲಿ ನೋಡ್ಬೇಕಲ್ಲ ಯಾರು ಅಂತ ಗೊತ್ತಾಗ್ಬೇಕಲ್ಲ ಈಗ ಕಾಲ್ ಮಾಡೋದು. ಇಷ್ಟು ದಿನದಿಂದ ಹೇಳ್ಬೇಕು ಅಂದಿದ್ದೆ ಬಟ್ ನನ್ನ ಹಾರ್ಟು ವಾಪಸ್ ಏನಾದ್ರು ನನಗೂ ನಿಮ್ಗೆ ಐತಂತ ಹೇಳ್ಬಿಡ್ಬೇಕು. ನಾನೇ ಶಾಕು. ನೆಕ್ಸ್ಟ್ ನಿನ್ಕೆ ಬಂದ್ಬಿಡ್ರಿ ಇದು ಗೈಸ್. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಅಂತ ಹೇಳ್ತಾ ಕೀಪ್ ಸೌಂಡಿಂಗ್ ಗೈಸ್ ಅಂತ ಮಾಡ್ತೀನಿ. ನನ್ನ ಫೀಲಿಂಗ್ಸ್ ಜೊತೆ ಫ್ರಾಂಕ್ ಫೀಲಿಂಗ್. ಫೋನ್ ಹಚ್ಚಿರೋರ್ಗೆ ಫೋನ್ ಮಾಡ್ತಾ ಇದೆಯಾ ಅನ್ನಿಸ್ತಿದೆ ಅವಳು. ಹಲೋ ಹಲೋ, ಯಾರು? ಓ ಏನ್ ಸಹ ನಂಬರೇ ಸೇವ್ ಮಾಡಿಲ್ವಾ? ತಮಾಷೆಗೆ ಅಂದೆ. ತಮಾಷೆಗೂ ಹಂಗೆ ಹೇಳ್ಬೇಡ ಸಹ, ಬೇಜಾರಾಗುತ್ತೆ. ಸಾಕು ಸಾಕು. ಸಣ್ಣ ಎಲ್ಲಿದ್ಯಾ ಈಗ? ನಾನು ಬೆಳ್ಳಂದೂರ್. ಬೆಳ್ಳಂದೂರ ಕೆಲ್ಸನಾ? ಕೆಲ್ಸಕ್ಕೆ ಹೋಗಿ ಮನೆಗೆ ಹೋಗ್ತಿದ್ದೆ. ಯಾಕೆ? ಅದು ನಿಂಗೊಂದು ವಿಷಯ ಹೇಳ್ಬೇಕಿತ್ತು. ಏನು? ಅದು ನೀನೇನಾದ್ರೂ ಪ್ರ್ಯಾಂಕ್ ಕಾಲ್ ಮಾಡುದು? ಇಲ್ಲ ಭಯ, ಪ್ರ್ಯಾಂಕ್ ಎಲ್ಲ. ಅಂದ್ರೆ ಮುಂಚೆಯಿಂದನೂ ಹೇಳಿರ್ಲಿಲ್ಲ, ಇವಾಗ ಹೇಳ್ತೇನೆ. ನನಗೊಂದ್ ಸ್ವಲ್ಪ ನಿಂಗ್ ನೋಡಿದ್ರೆ ಕ್ರಶ್ ಆಗಿದೆ. ಆಮೇಲೆ ಓ ನಿಜ ಹೇಳ್ತಾ ಇರೋದು, ಕ್ರಶ್ ಸ್ವಲ್ಪ. ಅಂದ್ರೆ ನೀನು ನಮ್ಮೂರ್ ಹುಡುಗಿನೇ ಅಲ್ವಾ, ಅದಕ್ಕೋಸ್ಕರ ಸೊ ಆಗ್ಲಿಂದ ಮನ್ಸಲ್ಲಿ ಇಟ್ಕೊಂಡಿದ್ದೆ. ಎಲ್ಲಿ ಕೂತಿದ್ಯಾ? ಎಲ್ಲೂ ಇಲ್ಲ, ಇಲ್ಲೇ ಮನೇಲಿ ಇದು ಟೆರೆಸ್ ಮೇಲೆ ಇದ್ದೆ. ನೀವಮ್ಮನ್ ಕೊಡು. ಕೊಟ್ಬಿಟ್ಟು ನೀವಮ್ಮನ್ ಕೊಡು. ಬೇಡ ಹಂಗೆಲ್ಲ ಹೇಳ್ಬಾರ್ದು. ಅಲ್ಲ ಮಾಡ್ತೀವ ಏನ್ ನಿನ್ ವಿಡಿಯೋಸ್ ನೋಡಲ್ಲ, ಫಾಲೋ ಮಾಡಲ್ಲ ಅಂತ. ಅಯ್ಯೋ ಇಲ್ಲ, ಅದು ಈಗ ನೀನ್ ಸಡನ್ ಆಗಿ ನಮ್ಮ ಅಮ್ಮಂಗೆ ಹೇಳ್ಬಿಟ್ರೆ ಹೆಂಗೆ? ನಾನೇನು ಹೇಳ್ಬಿಡ್ತೀನಿ ಇವಾಗ. ಹುಷಾರಾಗಿದ್ರೆ ಕಟ್ ಮಾಡ್ಬಿಡು. ಬಿಟ್ರೆ ಕಷ್ಟ. ಏನ್ ಹೇಳ್ತೀಯ ನೀನು? ಏನ್ ಹೇಳಲ್ಲ. ಇಲ್ಲ ಸಹ ಇನ್ನೇನ್ ಮಾಡ್ಕೊಂಡು ಫೋನ್ ಮಾಡ್ದೆ? ಅದೇ ಅದು ಹೇಳ್ಬೇಕಿತ್ತಲ್ವಾ, ಮನ್ಸಲ್ಲಿ ಇಟ್ಕೊಂಡ್ರೆ ಎಷ್ಟು ಅಂತ ಒದ್ದಾಡೋದು. ಅದಕ್ಕೆ ಒಂದ್ ಸ್ವಲ್ಪ ನಿಮ್ ಮೇಲೆ ಆಗ್ಲಿಂದ ಕ್ರಶ್ ಆಗಿದೆ. ಕ್ರಶ್ ಆಗವಳೆ, ನೀನ್ ಆಗವನೆ. ಸರಿ. ಅಯ್ಯೋ ನಿಜ ಸಹನಾ? ಸರಿ ಆಯ್ತು. ನನ್ ಮನ್ಸನ್ನ ಸಿಕ್ಕಾಪಟ್ಟೆ ಗೆದ್ದಿದ್ಯಾ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಥ್ಯಾಂಕ್ ಯು. ಈ ಕ್ರಶ್ಕಿನ್ನ ಒಂದ್ ಸ್ವಲ್ಪ ಮುಂದಕ್ಕೆ ಹೋಗ್ಬೋದಾ? ಹೋಗು ನೀನು. ಅಂದ್ರೆ ಜೊತೆ ಹೋಗಾದ್ರೆ. ಹೌದಾ? ಅಂದ್ರೆ ಒಂದೇ ದೋಣಿ ಆದ್ರೆ ಇಬ್ರದು ಚೆನ್ನಾಗಿರುತ್ತೆ. ಹೇಳ್ಬಿಡ್ತೀವ ನಿನ್ನ. ಏನ ಹೇಳ್ತೀನಿ ನಾನು. ಎಂತ ಹೇಳ್ತೀಯ? ಏನಿಲ್ಲ. ಎಂತ ಇಲ್ಲ ಹೇಳನ್ನಪ್ಪ. ನಿಂಗೆ ಯಾರು ಬಿಡಲ್ಲ ಅಂತ ಹೇಳಕ್ ಬಂದೆ ಅಷ್ಟೇ. ನಿಂಗೆ ಯಾರು ಎಲ್ಲಿದನೋ ಏನೋ ಯಾಕೆ ಬೇಕಪ್ಪ. ಏನೇನೋ ಹೇಳ್ಬಾರ್ದು ಸಹನಾ. ಅದೇ ನಿಂದು ಎಂತ ಇಲ್ಲ ನಂದು ಎಂತ ಇಲ್ಲ. ಇಡು ಸುಮ್ನೆ ಕೆಲಸ ಮಾಡೋರಿಗೆ ಫೋನ್ ಮಾಡ್ಬಿಟ್ಟಿ. ಸರಿ ಸಹನಾ, ಎಲ್ಲಿದ್ಯಾ? ಥ್ಯಾಂಕ್ ಯು ಸಹನಾ, ಇಷ್ಟು ಕೋಆಪರೇಟ್ ಮಾಡಿದ್ಕೆ. ಅದೇ ಎಲ್ಲಿದ್ಯಾ? ಬಡ್ಡಿ ಮಕ್ಕಳು ಇವ್ರಿಗೂ ಇಲ್ಲಿ ಟ್ರೂತ್ ಅಂಡ್ ಡೇರ್ ಮಾಡ್ತಿದ್ದೆ. ಈ ಚಿರು ಬಂದ್ಬಿಟ್ಟು ಹಂಗೆ ಒಬ್ರನ್ನ ಕಾಲ್ ಮಾಡ್ಬಿಟ್ಟು ಹಿಂಗ್ ಹೇಳು ಅಂತ ಹೇಳಿದ್ದ. ಇಡೋ ನೀನ್ ಮುಖಕ್ಕೊಂದ್ ಕ್ರಶ್. ಏನಿಲ್ಲ ಸಹನಾ, ತುಂಬಾ ಒಳ್ಳೆ ಹುಡುಗಿ ಅಂತಿದೆ. ನಾನು ಅದನ್ನೇ ಹೇಳಿದ್ದು ಆಗ್ಲೇ. ಆಯ್ತಾ? ಇದಾನೆ ಇಲ್ಲೇ ವಿಡಿಯೋ ಮಾಡ್ಕೊಂಡ್ ಕುತ್ಕೊಂಡವನೆ. ಬ್ಲಾಗ್ ಅಲ್ಲಿ ಇದ್ಯಾ? ನಿಮ್ ಅಣ್ಣಗಿಂತ ನೀನೇ ಚೆನ್ನಾಗಿ ಕಾಂಟೆಂಟ್ ಮಾಡ್ತೀಯ ಕಣ. ಅಕ್ಕ ಇರಿ ಅಕ್ಕ ಹೇಳಿ ಅಕ್ಕ, ಕಟ್ ಮಾಡಿಸ್ತೀನಿ. ಅಕ್ಕ ಇನ್ನೊಂದ್ಸರಿ ಸ್ವಲ್ಪ. ನಿಜವಾಗ್ಲು ನಿಮ್ ಅಣ್ಣನ್ಕಿಂತ ನೀನೇ ಸಖತ್ ಕೌಂಟರ್ ಕೊಡ್ತೀಯ ವಿಡಿಯೋದಲ್ಲಿ. ಕೌಂಟ್ರಾ ಏನೋ ಹೊಡೆದಂಗಾಯ್ತು. ಅದೆಲ್ಲ ಏನ್ ಗೊತ್ತಾ, ನಾನು ಹೇಳ್ಕೊಟ್ಟಿರ್ತೀನಿ ಅವ್ನಿಗೆ ಈ ಟೈಮ್ ಅಲ್ಲಿ ಡೈರೆಕ್ಟ್ ಮ್ಯಾಚ್ ಆಗುತ್ತೆ ಅಂತ. ಸೊ ಅಣ್ಣನ್ ತಕ್ಕನಂಗೆ ಯಾವ ತಮ್ಮ, ನಾನು ಒಂದ್ ಸ್ವಲ್ಪ ಬೇರೆ ಬಿಸಿಲಿ ಇದ್ದಾಗ ಅವ್ನು ಆ ಟೈಮಲ್ಲಿ ಹಿಂಗ್ ಕೊಡ್ತಾನ ಅಷ್ಟೇ. ದಯವಿಟ್ಟು ಕ್ಷಮೆ ಇರ್ಲಿ. ಅಂತ ಹೇಳು, ನಿಮ್ಮ ಅಮ್ಮಂಗ ಹೇಳ್ದೆ ಅಂತ ಎಲ್ಲರಿಗೂ ಹೇಳು. ಓಕೆ ಹಂಗೆ ನಮ್ ಬ್ಲಾಗ್ಗೂ ಹಾಯ್ ಅಂತ ಹೇಳ್ಬಿಡು. ಹಾಯ್ ನಾನು ಸಬ್ಸ್ಕ್ರೈಬರ್. ನಮ್ ಡಿಗ್ರಿ ಫ್ರೆಂಡು ಗೈಸ್, ದಯವಿಟ್ಟು ಕ್ಷಮೆ ಇರ್ಲಿ. ಸಾರಿ. ಓಕೆ ಸೀರಿಯಸ್ ಆಗಿಲ್ಲ, ಹಾಕೋಬೇಡ. ಹಾಕೋ ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಸರಿ ಆಯ್ತು, ಓಕೆ ಥ್ಯಾಂಕ್ ಯು, ಬಾಯ್. ಯಪ್ಪ ಇವಳು ಅಲ್ಲ, ಇವಾಗ ಎಷ್ಟಲ್ಲ ಅನ್ಪಿ ಅವ್ರೆ.
ಬೆವರೇ ಇಳ್ದೋಯ್ತಲೆ. ನಾನು ಅಂದ್ರೆ ಯಾವತ್ತು ಗೈಸ್ ನಮ್ಮ ಸಹನಂಗೆಲ್ಲ ಆತರ ನಾನು ನೋಡು ಇಲ್ಲ, ಮತ್ತೆ ನಾವು ಮಾತಾಡೋದು ಹೆಂಗಂದ್ರೆ ಫುಲ್ ಫ್ರೆಂಡ್ಲಿ ನಕ್ಕೊಂಡು ಎಲ್ಲ ಮಾತಾಡ್ತಿರಲ್ಲ, ನಾನು ಆತರ ಯಾವತ್ತು ಹೇಳೇ ಇರಲಿಲ್ಲ. ಸೊ ಫೈನಲಿ ಗೈಸ್ ಬೆವ್ರು ಇಳಿಸಿದೀನಿ ಗೈಸ್, ಬೆವ್ರು ಇಳಿಸಿದೀನಿ ಗೈಸ್. ಬೆವ್ರು ಇಳಿಸಿರೋದು ನೀನಲ್ಲ ಸಹನ. ಗೈಸ್ ಫೈನಲಿ ನಂದು ಡೇರ್ ಕಂಪ್ಲೀಟ್ ಆಯ್ತು. ಯಾಕೋ ಎಲ್ಲಾ ಬಾಟ್ಲುಗಳು ನನ್ಗೆ ಬೆಳಂಗೈತೆ. ಇಲ್ಲಿ ಬರಪ್ಪ ಅಂತರು, ಇಲ್ಲಿ ಯಾರೇ ಬಂದ್ರು ಬೀಳಿಸ್ತೀನಪ್ಪ. ಇವಾಗಿಲ್ಲ ಇಲ್ಲ, ಅದೆಲ್ಲ ಇಲ್ಲ, ಇಲ್ಲಿಗೆ ಯಾರು ಇದ್ರು ಓಕೆ. ಇಲ್ಲಿ ಬುಜ್ಜಿ ಹಿಂಗಿರು. ಗೈಸ್ ಫೈನಲಿ ಸಹನಿಗೆ ಇವನೇನ್ ಡೇರ್ ಕೊಟ್ಟಿದ್ನೋ ಅದು ನಾನು ಹೇಳ್ದೆ. ಇನ್ನೊಂದೇನಂದ್ರೆ ಸಹನ ಬಂದ್ಬಿಟ್ಟು ನಮ್ಮೂರು ಹಾಸನ. ಸೊ ಡಿಗ್ರಿ ಫ್ರೆಂಡು. ನನಗೊಂದು ಬೆಸ್ಟು ವೈಬ್ ಮ್ಯಾಚಿಗೆ ಹೆಂಗೆ ನಾನು 10th ಅಲ್ಲಿ ನಮ್ಮ 10th ರಕ್ಷಿತಾ ಬಂದಿದ್ದಲ್ಲ, ಸೊ ಆ ಥರ ಹೆಂಗೆ ವೈಬ್ ಮ್ಯಾಚ್ ಮಾಡ್ತೀವೋ ಹಂಗೆ ನಾನು ಮತ್ತು ಸಹನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಫ್ರೆಂಡ್ಲಿ ಆಗಿರ್ತೀವಿ. ಹೆಂಗೋ ಸದ್ಯಕ್ಕೆ ಸಹನ ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿಲ್ಲ. ಆ ಗ್ಯಾಪಲ್ಲಿ ಏನೋ ನಿಂದು ಗಿಂದು ಅಂತ ಅದು ಸುಮ್ಮನೆ ರೇಕ್ಸೋದಿಕ್ ಅಂತ ಹೇಳಿರೋದು ಅಷ್ಟೇ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಟ್ರುತ್ ಬರುತ್ತೆ, ಇಡ್ತೀನಿ ನೋಡಿ ಒಂಚೂರು. ಎಲ್ರು ಹಿಡ್ಕೊಂಡವ್ರ ಗೈಸ್. ಚಿರು 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 ಚಿರು. ವಿಜಯ್ ಟ್ರುತ್ ಡೇರಾ? ಟ್ರೂತ್. ನಿಂದು ನಂದಾದ್ರೆ ಟ್ರೂತ್ ಕೇಳ್ಕೊಬೋದು ನಾವು. ಇವ್ದು ಏನ್ ಗೊತ್ತು, ನಂದೇ ಟ್ರುತ್ ಐತೆ, ನಿಂದ್ ಕೇಳ್ಕೊಬೋದು ಜಾಸ್ತಿ ನನ್ಕಿಂತ ಟ್ರುತ್ ಇವಂದೆ ಗೈಸ್. ಅದು ಈಗ ಕೇಳೋ ಏಜು ಅಲ್ಲ ಗೈಸ್ ಇವ್ರದ್ದು. ವಾರಕ್ಕೆ ಎಸ್ಸಲ್ಲಿ ಸ್ನಾನ ಮಾಡ್ತೀಯ, ಎಸ್ಸಲ್ಲಿ ಹಲ್ಲುಚ್ತೀಯ? ಸ್ನಾನ ಮಾಡೋದು ಭಾನುವಾರ ಒಂದೇ ಭಯ. ಸ್ನಾನ ಒಪ್ಕೊಬಿಡ್ಬೇಕು. ಒಂದೊಂದ್ ಟೈಮ್ ಅಲ್ಲಿ ಇಡೀ ದಿನ ಪೂರ್ತಿ ಸ್ನಾನ ಮಾಡ್ದಲ್ಲೇನೆ ಹಂಗೆ ತಿಂಡಿ ತಿಂದಿರೋದಿದ್ಯಾ, ಹಲ್ಲುಚ್ದಲೆ ತಿಂದಿರೋದಿದ್ಯಾ? ಸತ್ಯ ಮಾತ್ರ ಹೇಳ್ಬೇಕು, ಇಲ್ಲ ಅಂದ್ರೆ ಒಂದ್ಸರಿ ಇವಳನ್ ಕೇಳೋಣ, ಒಂದ್ಸರಿ ನಮ್ಮ ಅಮ್ಮನ ನಮ್ಮ ಅಪ್ಪನ ಇಬ್ರು ನಿಜ ಹೇಳಿದ್ರೆ ನಿಜ ಹೇಳಿಲ್ಲ ಅಂದ್ರೆ ನಿಜ ಹೇಳಿಲ್ಲ ಅಂದ್ರೆ ವಾರಕ್ಕೆ ಎಷ್ಟಲ್ಲಿ ಸ್ನಾನ ಮಾಡ್ತೀಯ? ನಾನು ಮೂಡ್ ಬಂದಾಗೆಲ್ಲ ಸ್ನಾನ ಮಾಡ್ತೀನಿ, ಮೂಡ್ ಬಂದಿದ್ದಾಗ ಅದೆಲ್ಲ ಭಾನುವಾರ ಮಾಡ್ತೀನಿ ಅಷ್ಟೇ 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 ಅಷ್ಟೇ. ಯಾವ್ದಾದ್ರು ಫೆಸ್ಟಿವಲ್ ಇದ್ದಾಗ ಈ ತರ ರಕ್ಷಾ ಬಂಧನ ಫೆಸ್ಟಿವಲ್ಸ್ ಇದ್ದವಾಗ ಹಂಗಾರೆ ವರ್ಷಕ್ಕೆ ಒಂದು 10-15 ಸರಿ ಏನೋ ಸ್ನಾನ ಅಷ್ಟೇ ಅಷ್ಟೇ. ಅಲ್ಲಿ ದಿನಕ್ಕೆ ಅಲ್ಲಿ ಇವಾಗ ಇವಳು ಇಷ್ಟ ಹೇಳಿದ್ಲು, ನಮ್ಮ ಅಮ್ಮ ಅನ್ಬಿಟ್ಟು ಬುಜ್ಜಿ ಎಷ್ಟು ದಿನ ಸ್ನಾನ ಮಾಡ್ತಾಳೆ ಆಂಟಿ ಅನ್ನ. ಸತ್ಯ ಗೈಸ್ ಇವಾಗ ಏನಿದೆ ಏನೋ ವಾರಕ್ಕೆ ಏನೋ ಭಾನುವಾರ ಒಂದ್ಸಲಿ, ಫೆಸ್ಟಿವಲ್ ಇದ್ದಾಗ ಮಾತ್ರ ಒಂದ್ಸಲಿ. ಓಕೆ, ಇನ್ನೊಂದೈತೆ ಓಕೆನಾ? ವಾರಕ್ಕೆ ಎಷ್ಟಲ್ಲಿ ಅಲ್ಲಿ ಉಚ್ತೀಯ? ಡೈಲಿ ಉಚ್ತೀನಿ. ಓಕೆ, ಅಂದ್ರೆ ರಜಾ ಕೊಟ್ಟಾಗ, ರಜಾ ಇದ್ದಾಗ ಮ್ಯಾಗಿ ಮಾಡಿದ್ರೆ ಹೆಂಗೆ ಅಲ್ಲುಚ್ಚಿದಿರೋ ತಿಂತೀಯ ನೀನು? ಸರಿ ಆಯ್ತು ಓಕೆ, ಡೈಲಿ ಅಲ್ಲುಚ್ತೀಯ. ಓಕೆ, ತಿಂಡಿ ತಿಂದಲೆ ಏನಂದ್ರೆ ಇಡೀ ದಿನ ಅಥವಾ ತಿಂಡಿ ಸ್ನಾನ ಮಾಡ್ದೇನೆ ತಿಂಡಿ ತಿಂದಿದ್ಯಾ? ಅಲ್ಲುಜ್ದಲೆ ತಿಂಡಿ ಮಾಡಿದ್ಯಾ? ಇಲ್ಲ ಮಾಡಿಲ್ಲ, ನಮ್ಮಮ್ಮನೇ ಮಾಡಿಲ್ಲ. ಈ ಏಜ್ ಆಗೈತೆ ನಾನೇ ಒಂದಿನ ಅಲ್ಲುಚ್ಚಿದಿರೋ ಊಟ. ಸರಿ ಗೈಸ್, ಓಕೆ ಇದನ್ನೆಲ್ಲ ಎಕ್ಸೆಪ್ಟ್ ಮಾಡ್ಕೋಣ. ಇವಾಗ ಅವ್ರ ಅಮ್ಮ ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಕೇಳು. ಅಂದ್ರೆ ಸುಳ್ಳು ಜೊತೆಗೆ ಸಪೋರ್ಟ್, ಮಗಳಿಗೆ ಸಪೋರ್ಟ್ ಮಾಡೋದು. ಸುದಿ ದಿನ ಮಾಡ್ತಾಳೆ ಸುದಿ, ಯಾಕೆ ಸುದಿ ಚಲೋ ಹಿಂಗೆ ಬರೋದು. ಸರಿ, ನೀನು ಮಾತಾಡ. ಸುಮ್ಮನೆ ರಾಚಿರ ಅಂತ ನಿಂಗೇನು ಗೊತ್ತಿಲ್ಲ ಅಂತ ನೋಡ್ಕೋಬೇಕಾದ್ರೆ ಸೈಲೆಂಟ್ ಆಗಿರ್ಬೇಕು. ಹಲೋ ಅಕ್ಕ, ಇದು ಒಂದ್ ಕ್ವಶನ್. ಬುಜ್ಜಿ ಇದು ವಾರಕ್ಕೆ ಎಷ್ಟಲ್ಲಿ ಸ್ನಾನ ಮಾಡ್ತಾರೆ? ವಾರಕ್ಕೆ 3-4 ಸಲ ಸ್ನಾನ ಮಾಡ್ತಾರೆ. ಮಮ್ಮಿ ಅವಳು ವಾರಕ್ಕೆ ಒಂದೇ ಸರಿ ತಾನೇ ಮಮ್ಮಿ ಮಾಡೋದು? ಸರಿ ಮಮ್ಮಿ ನಾನ್ ನಿಜ ಹೇಳಿದ್ರೆ ನೀನ್ ಹಿಂಗ್ ಬೈತಾ ಇದ್ಯಾ? ನಾನ್ ತಪ್ಪ? ಇನ್ನೊಂದ್ಸರಿ ಮಮ್ಮಿ, ಇನ್ನೊಂದ್ಸರಿ. ಥ್ಯಾಂಕ್ ಯು. ಇವತ್ತು ಈ ವ್ಲಾಗ್ ಬರ್ತೈತೆ, ವ್ಲಾಗ್ ನೋಡು, ಯಾರು ತಪ್ಪು ಅಂತ ಗೊತ್ತೈತೆ. ಪಾಪ ಅವಳು ವಿಡಿಯೋ ಮಾಡ್ಬೇಕಂದ ರಾತ್ರಿನೂ ಸ್ನಾನ ಮಾಡ್ತಾಳೆ, ಅವಳು ಬೆಳಗ್ಗೆ ಮಾಡೋದೇ ಹೆಚ್ಚಾಗ್ಬಿಟ್ಟೈತಿ, ರಾತ್ರಿ ಮಮ್ಮಿ ಅದೇ ಭಾನುವಾರ ಅದೇ ಹೇಳ್ತಲ್ಲ, ಅದೇ ಅಮಾಸೆಗೋ ಪೌರ್ಣಮಿಗೋ ಒಂದೊಂದ್ ಮಾಡ್ತೀಯಾ ಅಂತ ಹೇಳು ಡೈರೆಕ್ಟ್ ಆಗಿ. ಮಮ್ಮಿ ಫೆಸ್ಟಿವಲ್ ದಿನ ಎಷ್ಟ್ ಸರಿ ಸ್ನಾನ ಮಾಡ್ತಾಳೆ? ಹಂಗೆ ವಿಡಿಯೋಗಳು ಮಾಡೋದು. ಸರಿ, ಹಬ್ಬಕ್ಕ ಎಷ್ಟ್ ಸರಿ ಸ್ನಾನ ಮಾಡ್ತಾಳೆ? ಹಬ್ಬಕ್ಕೆ ಒಂದೇ ಸತಿ ಎಲ್ಲಾರು ಮಾಡೋದು. ಮತ್ 3 ಸರಿ ಅಂತವಳೆ. ಸರಿ ಥ್ಯಾಂಕ್ ಯು ಮಮ್ಮಿ. ಈ ವ್ಲಾಗ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಸಮಯ ಮುಗೀತು. ಥ್ಯಾಂಕ್ ಯು, ಬಾಯ್ ಅಕ್ಕ. ಇದ್ರು ಸ್ನಾನ ಮಾಡ್ತಾಳೆ ಪಾಪ. ಏನ್ ಮಮ್ಮಿ?
ಜ್ವರ ಇದ್ದು ತಲೆ ಹೌದೌದೌದೌದು ಹಾ ಸರಿ 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 ಇವಾಗ ಇವಳು ಮಾಡ್ತೀನಿ. ಹೌದು, ಹೌದು, ಹೌದು. ಓಕೆ ಮಾ, ಥ್ಯಾಂಕ್ ಯು. ಕರೆ ಮಾಡಿದ್ದ ಚಂದಗಾರರಿಗೆ ಧನ್ಯವಾದಗಳು ತಿಳಿಸುತ್ತಾ ಯಪ್ಪ ಮಗ್ಳಿಗೆ ಸಪೋರ್ಟ್. ನಿಮ್ಮ ಅಮ್ಮ ಏನ್ ಹೇಳಿದ್ದು, ವಾರಕ್ಕೆ 4 ಸಲ ತಲೆ ಸ್ನಾನ ಮಾಡ್ತಿದ್ದೆ. ಬರೀ ತಪ್ಪು, ತಪ್ಪೇ ತಪ್ಪು. ನೀನ್ ಏನ್ ಹೇಳಿದ್ದು, ವಾರಕ್ಕೆ ಒಂದೇ ಸಲ ಹೇಳಿದ್ ನೀನು. ತಪ್ಪು ಓಕೆ ಓಕೆ, ವಾರಕ್ಕೆ ಒಂದ್ಸಲಿ ಹಬ್ಬ ಇದ್ದಂಗೂ ಮಾಡ್ತೀನಿ, ಜ್ವರ ಬಂದಾಗ ನಮ್ಮ ಮಮ್ಮಿ ಹೇಳ್ತಾರೆ ಬಾಡಿ ಸ್ಮೆಲ್ ಬರುತ್ತೆ ಮಾಡು ಅಂತ, ಆವಾಗೂ ಮಾಡ್ತೀನಿ ನಾನು. ಸರಿ ಹಾಕು. ಮತ್ತೆ ಇವೆಲ್ಲ ಹೇಳ್ಬೇಕಿತ್ತಾನೆ. ಇವತ್ತು ಸ್ನಾನ ಮಾಡ್ದ, ಇವತ್ತು ಶೂಟಿಂಗ್ ಬೆಳಗ್ಗೆ ಅಷ್ಟೇ ಬಿಡಿ ಗೈಸ್, ತಪ್ಪು ಅಂತ ಗೊತ್ತಾಯ್ತು. ಏನಿಲ್ಲ, ಮಗ್ಳು ಸಪೋರ್ಟ್ ಎಷ್ಟಿದೆ ಅಂತ ತೋರ್ಸ್ಬೇಕಾಯ್ತು ಅಷ್ಟೇ. ಸುಮ್ನಿರಲ್ಲ, ನೀನ್ ಹಂಗ ಅನ್ಸ್ಬಿಟ್ಟೆ. ಈ ಹೆಣ್ಣು ನೋಡು, ಇದ್ ನೋಡ್ತಾ ಐತೆ. ಯಾಕೋ ಬರೋ ಲಕ್ಷಣಗಳು ಕಾಣಿಸ್ತಿದೆ. ಬುಜ್ಜಿ 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 ಅದನ್ನೇ ಬಾಟ್ಲಿ ಹಾಕಿರ್ತದೆ. ಮೆಜರ್ಮೆಂಟ್ ಮಾಡ್ಬಿಟ್ಟು ಹೇಳ್ತಾ ಇದೀವಿ ನಾವು. ಬುಜ್ಜಿನೇ ಆದ್ರೂ ಬುಜ್ಜಿನೇ. ಹೆಂಗೆ ಬಂದ್ಬಿಡು, ಹಿಂಗ್ ಬಂದಿದ್ದು. ಎಲ್ಲಿಗ್ ಬರ್ಬೇಕು, ನೀನ್ ಎಲ್ಲಿಗ್ ಬರ್ಬೇಕು, ಎಲ್ಲಿಗ್ ಬರ್ಬೇಕು. ಆಂಟಿ ನೀನು ಬಾತ್ರೂಮ್ ತೊಳಿಬೇಕು, ಆಂಟಿ ಕರ್ಕೊಂಡಿಲ್ಲ. ಏಯ್ ಇವಾಗ ಇವಾಗ ಎಲ್ಲ ಬಂದ್ಬಿಡ್ಬೇಕು ಸುದೀಪ್ ಅಣ್ಣ. ಮಾತಿಗೆ ಕರೆಕ್ಟ್ ನಮ್ಮದು. ಹಿಂಗ್ ಬಂದಿದ್ದು ಅದು. ಇಲ್ಲಿತ್ತು ಇಲ್ಲಿತ್ತು. ಸರಿ ಸರಿ, ಇಲ್ಲಿತ್ತು ಇಲ್ಲಿತ್ತು. ಹಾ ನೋಡು, ನಿಂದೆ ಏನ ಮೆಜರ್ಮೆಂಟ್ ಮಾಡೋರ್ಗು ತೆಗಿಬೇಡ. ಬಾಕ್ಸ್ ಕೊಟ್ಟಿದ್ದೇನೆ. ಓಕೆ ಓಕೆ, ಆಯ್ತು ರೆಡಿ. ನನ್ ಎದೆ ಒಂದೊಂದ್ಸರಿ ತಿರ್ಸ್ಬೇಕು, ದವ 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 ಅಂತ ಹೊಡಿತಾ ಇದ್ದೆ ಗೈಸ್. ಹಿಂಗ್ ಇಟ್ಕೊಡ್ರಿ, ಹಿಂಗೆ ಏನೋ ಮಾಡ್ರು. ಬುಜ್ಜಿ 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 ಇವಾಗ ಹೊರ ಹೋಗ್ಬೇಕು ನೀಟಾಗಿ. ಬಿಟ್ಟೆ ಜೋಶ್ ನಿಮ್ ಬಾಟ ಕೊಟ್ಟಿದ್ದೇನೆ, ಇದು ಇದು ಬುಜ್ಜಿ ಬಾಕ್ಸ್ ಕೊಟ್ಟಿದ್ದೇನ ಏನ ಕರೆಕ್ಟ್ ಆಗಿ ಯಾವಾಗ ಹೇಳಿಲ್ಲ. ಸ್ನಾನ ವಾರಕ್ಕೆ ಒಂದ್ಸರಿ ಏನ್ ಮಮ್ಮದ ತಪ್ಪು ಹೇಳ್ತೀಯ, ಮಮ್ಮಿ ಫೋನ್ ಮಾಡಿದ್ರೆ ಇಲ್ಲೂ ತಪ್ಪ. ಬುಜ್ಜಿ ಬುಜ್ಜಿ ಬುಜ್ಜಿನೇ ನೋಡಿಲಿ, ಇದಿತ್ತು, ಇದು ಎಕ್ಸಾಕ್ಟ್ ಅಂದ್ರೆ ಏನೋ ಬಿಡ್ತೈತಿ. ಇವಾಗ ನಿನಗೆ ಟ್ರುತ್ ಮುಗಿತು, ಆಪ್ಷನ್ ಇಲ್ಲ, ಡೇರಾ. ಓಕೆ, ಫೈನಲಿ ಡೇರಿಗೆ ಬಂದಿದ್ದಾಳೆ ಗೈಸ್ ನಮ್ ಚೋಟ ಮರಿ. ಬುಜ್ಜಿಗೆ ಮೆಣಸಿನಕಾಯಿ ಸಿಕ್ಕಾಪಟ್ಟೆ ಇಷ್ಟ. ಆನಿಯನ್ ತಿನ್ಲಿ, ಆ ಮೆಣಸಿನಕಾಯಿ ಎಲ್ಲ ಮೈನರ್ ಬಂದ್ಬಿಡ್ತೈತೆ. ಆನಿಯನ್ ಈರುಳ್ಳಿ ತಿಂದ್ರೆ ಕಣ್ಣಾಗ ನೀರುಳ್ಳಿ ಬರ್ತೈತೆ ಅಣ್ಣ. ಫೈನಲಿ ಬ್ಲಾಗಲ್ಲಿ ಹತ್ಕೊಂಡ್ಬಿಡ್ಬೋದು ನಾವು. ಯಾಕೆ ನಾವು ಸೌತೆಕಾಯಿಗೆ ಚಾಕ್ಲೇಟು, ಜಾಮೂನು, ಕೆಚಪ್ ಅದೆಲ್ಲ ಹಾಕರೆ ಸ್ವೀಟೇ ಸಿಗುತ್ತಣ. ಹಸಿ ಮೊಟ್ಟೆಗೆ ಉಪ್ಪು ಖಾರ ಹಾಕ್ಬಿಟ್ಟು ಕುಡ್ಸೋಣ, ಪ್ರೋಟೀನ್. ಹೆಂಗಿದ್ರು ಮೈನರ್ ಹೇಳಿದಲ್ಲ. ಓಕೆ, ನಾನು ಡೇರ್ ಅಂದ್ರೆ ನಾವು ಇಬ್ರು ಸೇರಿನೇ ಡೇರ್ ಕೊಡ್ತಾ ಇರೋದು ಯಾವ್ದು ಅಂದ್ರೆ ಹೇಳಿಲ್ಲ ಮೊಬೈಲ್. ಓಕೆ, ಇರಿ ಫಸ್ಟ್ ಹೇಳದ್ ಇವಳು ಫೇವ್ರೆಟ್ ಥಿಂಗ್ಸ್ ತಗೋಬರ್ಲಿ. ಫಸ್ಟ್ ಇವಳು ಫೇವ್ರೆಟ್ ಥಿಂಗ್ಸ್ ತಗೋಬರ್ಲಿ. ಅದ್ರಲ್ಲಿ ನಮ್ಗೆ ಅದ್ರಲ್ಲಿ ನಾವು ಯಾವ್ದು ಡಬಲ್ ಕೊಡ್ಸ್ಬಿಡೋಣ ಅಷ್ಟೇ. ಕೊಡ್ಸೋದಂದ್ರೆ ಅದನ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡೋ ತರ, ಅವ್ರ ಫೇವ್ರೆಟ್ ಥಿಂಗ್ಸ್ ಇಟ್ಕೊಂಡ ಬ್ಯಾಲೆನ್ಸ್ ಮಾಡೋ ತರ. ಇದೆಚ್ಚ ಓಕೆ, ಬ್ಯಾಲೆನ್ಸ್. ನಿನ್ನ ಒಂದು ಫೇವ್ರೆಟ್ ಥಿಂಗ್ಸ್ ನ, ನಿನ್ನ ಒಂದು ಫೇವ್ರೆಟ್ 5 ಥಿಂಗ್ಸ್ ನ ತಗೊಂಡ್ ಬಾ. ತಗೊಂಡ್ ಬಂದ್ಮೇಲೆ ಇಷ್ಟವಾಗಿರೋದು, ತುಂಬಾ ಇಷ್ಟ ಆಗಿರೋ ದಟ್ ಮಾಡ್ತೀರಿ ನೋಡು. ನಿಂಗೆ ಇದೆಚ್ಚ ಆತರ ಗೈಸ್. ನಮ್ಮ ಅಪ್ಪ ಬಂದವ್ ನೋಡಿ. ಅಂಕಲ್ ಬನ್ನಿ, ಹಿಂಗೆ ಜಾಗ ಬಿಡಿ ಅಂಕಲ್. ಸಂಸಾರ ಏನ್ ಗೊತ್ತಾ ಗೈಸ್, ಈಗ ನಮ್ಮ ಚೋಟ ಮರಿ ಅವಳ ಇಷ್ಟ ಆದಂತ ಒಂದು 5 ಫೇವ್ರೆಟ್ ಥಿಂಗ್ಸ್ ನ ತಗೊಂಡ್ಬರ್ತಾಳೆ. ಅದನ್ನ ನಾವು ಡೇರ್ ಕೊಡ್ತೀವಿ. ಸೊ ಅದು ಯಾವ ತರ ಅಂದ್ರೆ, ಅದು ಹೇಳ್ತೀನಿ ಡೇರ್ ಯಾವ ತರ ಅಂದ್ರೆ ಸ್ವಲ್ಪ ಬ್ಯಾಲೆನ್ಸ್ ಎಲ್ಲ ತರ ಬ್ಯಾಲೆನ್ಸ್ ಮಾಡೋ ತರ ಇದೆ. ಇನ್ನೊಂದು ಅದಾದ್ಮೇಲೆ ಇನ್ನೊಂದು ಇದೆ, ಅದನ್ನ ಹೇಳ್ತೀನಿ. ನಿನ್ನ 5 ಫೇವ್ರೆಟ್ ಥಿಂಗ್ಸ್ ನ ತಗೊಂಡ್ಬರ್ಬೇಕು. ಅದು ಚಿರು ಗೊತ್ತಿರುತ್ತೆ ನಿನ್ ಫೇವ್ರೆಟ್ ಯಾವ್ದು ಅಂತ ಗೊತ್ತಿರುತ್ತೆ ಗೈಸ್. ಫೈನಲಿ ನಮ್ಮ ಚೋಟ ಮರಿ 5 ಫೇವ್ರೆಟ್ ಥಿಂಗ್ಸ್ ನ ತಗೊಂಡ್ಬಂದಾಳೆ. ಇದೇನಿದು? ಕ್ಲೇ. ಓ ಕ್ಲೇ, ಒಂದು ಕ್ಲೇ, ಇನ್ನೊಂದು ಇದೆ ಅದು ಈ ತರ ಫೇಸ್ ಫ್ರೆಂಡ್. ಓ ಕ್ರೇಜಿ. ಇದು ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ಟಿರೋದು. ಯಾರದು? ಸ್ಕೇಲ್. ಯಾರು? ಸಮೀಕ್ಷಾ. ಓಕೆ ಓಕೆ ಓಕೆ. ಇದು ನೋಡಿ ಗೈಸ್, ಇದು ಇದು ನಾವು ಕೊಟ್ಟಿದ್ದಾನೆ ಇದು. ಅಣ್ಣ ಇದು ನೋಡಿ. ಹಾ, ಇದು ಚೆನ್ನಾಗೈತೆ. ಇದು ಬ್ರಷ್ ಪೆನ್ಸ್, ಸ್ಕೆಚ್ ಪೆನ್ಸ್. ಏನ್ ಇವಾಗ ಎಮೋಷನಲ್ ಆಗಿ ಏನಕ್ಕೆ ಮಾತಾಡ್ತಾ ಇದೀಯ ಅಂತ. ಇದೇನಿದು? ಅದು ಪೆನ್ಸಿಲ್ ಗೈಸ್. ಇದು ನಮ್ಮ ಚೋಟ ಮರಿಯ ನನ್ನ ಫೇವರೇಟ್ ಥಿಂಗ್ಸ್. ಮತ್ತೆ ಏನದು ಹಿಂಗ್ ಮಾಡಿದೆ ಹಿಂಗೆ ಇಲ್ಲಿ ಇಲ್ಲ ಜಸ್ಟ್ ಇದೆ. ಓಕೆ ಓಕೆ ಓಕೆ. ಈ 5ರಲ್ಲಿ ನಿನ್ನ ಒಂದು ಇಷ್ಟವಾದ ಸಿಕ್ಕಾಪಟ್ಟೆ ತುಂಬಾ ಇಷ್ಟ ಅಂದ್ರೆ ಇದ್ರಲ್ಲಿ ಯಾವ್ದು ಜಾಸ್ತಿ ಇಷ್ಟ? ಯಾವ್ದು ಜಾಸ್ತಿ ಇಷ್ಟ ನಿನಗೆ? ಅದೇ ಇಷ್ಟನಾ? ಬೆಸ್ಟ್ ಫ್ರೆಂಡ್ ಕೊಟ್ಟಿರೋದು ತಗಡಪ್ಪ. ಸುದೀಪ್ ಅಣ್ಣ ಕೊಟ್ಟಿರೋದು. ಹಂಗೆಲ್ಲ ಅವ್ರಿಗೆ ಯಾವ್ದು ಇಷ್ಟ ಇರುತ್ತೆ ಮೊಬೈಲ್ ತಗೊಂಬ. ಗೈಸ್, ಇದು ನಮ್ಮ ಚೋಟ ಮರಿಯ ಫೇವ್ರೆಟ್ ಥಿಂಗ್ಸ್ ಅಂತೆ. ಅವನೊಂದು ಐಡಿಯಾ ಕೊಡ್ತಾನೆ.
ಅವಳು ಹೇಳಿದ್ಲು ಅದೇ ಅಂತ ಬೆಸ್ಟ್ ಫ್ರೆಂಡ್ ಅಂತ. ನನ್ನ ಉಸಿರು ನಾನು ಕುಚ್ಚಿಕೊಳ್ಳ. ಗೊತ್ತಾಗ್ಲೇ ಇಲ್ಲ ಆರಾಮ್. ಹೊಡ್ದಿಲ್ಲ. ಗೈಸ್ ಅದಕ್ಕೆ ನಾನು ಚಿರು ಕೊಟ್ಬಿಟ್ಟೆ. ಅದನ್ನ ಯಾಕೆ ಮುರಿದಾಕ್ತೆ? ಬರೀ ಒಂದು ಮಾತ್ರ. ಅದನ್ನ ಯಾಕೆ ಮುರಿದಾಕ್ತೆ? ಅದನ್ನ ಯಾಕೆ ಮುರಿದಾಕ್ತೆ? ಕಿವಿದಲ್ಲಿ ಹೇಳ್ತಾನೆ ಏನ್ನ ನಾನ್ ಬರೀ ಒಂದು ಮಾತ್ರ ಕಣ ಹೇಳಿದ್ದು. ನಗದ್ ನಡಲಿ. ನಾನು ಪ್ರಶ್ನೆ ಮಾಡ್ತಿದ್ದೆ, ಇದು ನಿನ್ನ ಫೇವ್ರೆಟ್ ಥಿಂಗು, ನಾವ್ ಇವಾಗ ಮುರ್ದಾಕ್ತಾ ಇದೀವಿ, ಡೇರ್ ಎಕ್ಸೆಪ್ಟ ಬೇಡ ಅಂತ. ನಾನ್ ಕೇಳೋಕಿನ್ನ ಮುಂಚೆನೆ ಮುರ್ದಾಕಿದ್ಯಾ? ಸೀರಿಯಸ್ಲಿ ನಾವು ಫಸ್ಟ್ ಅದನ್ನ ನಾನು ಫಸ್ಟ್ ಕೇಳ್ತೀನಿ, ಇದನ್ನ ನಾವು ಡ್ರೆಸ್ ಮಾಡ್ತಾ ಇದೀವಿ, ಡೇರ ಎಕ್ಸೆಪ್ಟ ಇಲ್ಲ ಅಂತ. ಅವಳಿನ್ನು ಎಕ್ಸೆಪ್ಟ್ ನಾನು ಹಿಂಗ್ ಕೂರಿಸ್ಬಿಟ್ಟು ಹಿಂಗ್ ಕೂರಿಸ್ಬಿಟ್ಟು ಕೇಳೋಣ ಅನ್ಕೊಂಡಷ್ಟಲ್ಲಿ ಒಬ್ಬಂತ ಮುರಿದಾಕಿದ್ಯಲ್ಲ. ಸರಿ ಸರಿ ಆ ಒಂದು ಐಡಿಯಾ ಒರಿಜಿನಲ್ ಹೆಸರು ಲಾಸ್ಟ್ ಲೆಟರ್ ಏನದು? ಎಸ್ ಎಸ್ ಎಸ್. ಯಾವ್ದಾದ್ರು ಒಂದು ಹುಡುಗಿ ಕಾಲ್ ಮಾಡಿ ಐ ಲವ್ ಯು ಅಂತ ಡೈರೆಕ್ಟ್ ಆಗಿ ಹೇಳ್ಬೇಕು. ಪ್ಯಾಂಟ್ ಒಳಗೆ ನಾವ್ ಇದು ಬಿಟ್ಟಿದ್ರೆ ವಾದ ಮಾಡ್ತಿದ್ದ ವಾದ